ಇದ್ದಂತೆ ಇಡೀ ಭಾರತನೇ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ. ಭಾರತಕ್ಕೆ ಸಂಬಂಧಪಟ್ಟಂತೆ ಈ ಬ್ರಹ್ಮೋಸ್ ಯಾವ ರೀತಿಯಾಗಿ ಸೇನೆಗೆ ಬಲವನ್ನ ತಂದುಕೊಡುತ್ತೆ, ಏನಿದು ಬ್ರಹ್ಮೋಸ್ ಅದನ್ನ ನೋಡೋದಾದ್ರೆ ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಖಾನೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಈಗಾಗಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಟ್ಟಿದ್ದಾರೆ. 80ರಿಂದ 100 ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಉತ್ಪಾದನೆ ಮಾಡುವಂತ ಗುರಿಯನ್ನ ಇಟ್ಕೊಳ್ಳಲಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಘಟಕ ಸ್ಥಾಪನೆ ಆಗಿದೆ. 80 ಎಕರೆ ಜಾಗದಲ್ಲಿ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಿರೋದು. ಭಾರತ ರಷ್ಯಾ ಜಂಟಿಯಾಗಿ ತಯಾರಿಸಿರುವಂತಹ ಕ್ಷಿಪಣಿ ಇದು. 290 ಕಿಲೋಮೀಟರ್ನಿಂದ 400 ಕಿಲೋಮೀಟರ್ ದೂರದವರೆಗೂ ಕೂಡ ಚಲಿಸಿ ಬರುವಂತ ಕ್ಷಿಪಣಿಗಳನ್ನ ಡ್ರೋನ್ಗಳನ್ನ ಹೊಡೆದುರುಳಿಸುವಂತ ಸಾಮರ್ಥ್ಯವನ್ನ ಇದು ಹೊಂದಿದೆ. 3430 ಕಿಲೋಮೀಟರ್ ವೇಗದಲ್ಲಿ ಈ ಬ್ರಹ್ಮೋಸ್ ಕ್ಷಿಪಣಿ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಇದು ಚಲಿಸುತ್ತೆ. ಜೊತೆಗೆ ಬರುವಂತ ಎಲ್ಲ ಎದುರಾಳಿಯ ಒಂದಷ್ಟು ಡ್ರೋನ್ಗಳು ಕ್ಷಿಪಣಿಗಳನ್ನ ಹೊಡೆದುರುಳಿಸುತ್ತೆ. ಕ್ಷಿಪಣಿ ಬಿಡಿ ಭಾಗ ಜೋಡಿಸುವ ಕ್ಷಿಪಣಿ ಪ್ರಯೋಗಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಟೈಟಾನಿಯಂನಂತಹ ಮಿಶ್ರ ಲೋಹ ಘಟಕ ಕೂಡ ನಿರ್ಮಾಣ ಆಗಿದೆ. ಅಂತರಿಕ್ಷಯಾನ ರಕ್ಷಣಾ ವಲಯಕ್ಕೆ ಬೇಕಾದ ವಸ್ತು ತಯಾರಿಕೆ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶದ ರಕ್ಷಣಾ ಕಾರಿಡಾರ್ನಲ್ಲಿ ಘಟಕ ನಿರ್ಮಾಣ ಆಗಿರೋದು. ಭಾರತದ ರಕ್ಷಣಾ ಸಂಶೋಧನೆ ಸಂಸ್ಥೆ DRDO ಮತ್ತು ರಷ್ಯಾದ NPO ಮಶಿನೋಸ್ಟ್ರೇಯೇನಿಯಾ ಅನ್ನುವಂಥ ಅಂದರೆ ಇಲ್ಲಿ ನಡುವೆ ಉದ್ಯಮವನ್ನು ಸ್ಥಾಪನೆ ಮಾಡೋದರ ಮೂಲಕ 80 ಎಕರೆ ಜಾಗದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳ ಉತ್ಪಾದನೆಗೆ ಅಂತ ಮುಂದಾಗಿರೋದು. ಯಾಕೆಂದರೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಲೇಬೇಕಿದೆ. ಪದೇ ಪದೇ ಈ ರೀತಿಯಾಗಿ ಕಾಲ್ಕೆರೆದು ಕದನ ವಿರಾಮ ಉಲ್ಲಂಘನೆ ಮಾಡ್ತಾರೆ, ಜನವಸತಿ ಪ್ರದೇಶಗಳ ಮೇಲೆ ಜೊತೆಗೆ ಅಮಾಯಕರ ಮೇಲೆ ಅಟ್ಯಾಕ್ ಮಾಡ್ತಾರೆ ಎಂದಾಗ ನಮ್ಮಲ್ಲಿರುವಂಥ ಕ್ಷಿಪಣಿಗಳನ್ನ ಮತ್ತಷ್ಟು ಹೆಚ್ಚಿಸ್ಕೊಳ್ಬೇಕಾಗಿದೆ. ಹೀಗಾಗಿ ಬ್ರಹ್ಮೋಸ್ ಸತತ 27 ವರ್ಷಗಳ ಪರಿಶ್ರಮದ ಫಲನೇ ಈ ಒಂದು ಬ್ರಹ್ಮೋಸ್. ಈ ಕ್ಷಿಪಣಿಯನ್ನ ಉತ್ಪಾದನೆ ಮಾಡೋದಕ್ಕೆ ಅಂತ ಈಗಾಗಲೇ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಘಟಕವನ್ನು ಚಾಲನೆ ಕೊಡೋದಕ್ಕೆ ನಿರ್ಮಾಣ ಮಾಡೋದಕ್ಕೆ ರಾಜನಾಥ್ ಸಿಂಗ್ ಅವರು ಕೂಡ ಬಂದಿದ್ರು. ಅದರ ಬಗ್ಗೆ ಈಗಾಗಲೇ ಯೋಗಿ ಆದಿತ್ಯನಾಥ್ ಅವರು ಕೂಡ ಮಾತನಾಡಿದ್ದನ್ನು ಕೇಳಿಸ್ಕೊಂಡಿದ್ದೀರಾ. ಬ್ರಹ್ಮೋಸ್ನ ಮಾಹಿತಿ ಅಥವಾ ಮಹತ್ವ ಏನು ಅನ್ನೋದ್ರ ಬಗ್ಗೆ ನೀವು ಗಮನಿಸಬಹುದು.